ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಶೀಕರಣ ತಂತ್ರವನ್ನ ಮಾಡೋದು ಹೇಗೆ ಎಂದು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾವುದಕ್ಕೆ ಎಂದರೆ, ಇದು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರು, ತುಂಬಾ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರ್ತಾರಲ್ವಾ, ಪ್ರೀತಿ ಬ್ರೇಕಪ್ ಆಗಿರುತ್ತಲ್ವಾ, ಅಂತವರಿಗೆ ಮಾತ್ರ ಈ ಒಂದು ವಶೀಕರಣ. ಈ ಒಂದು ವಶೀಕರಣ ಮಾಡಿದರೆ ನಿಮ್ಮ ಪ್ರೀತಿ ಎಲ್ಲೇ ಇರಲಿ, ಹೇಗೆ ಇರಲಿ, ಪುನಃ ನೀವು ನಿಮ್ಮ ಬಳಿ ಕರ್ಸ್ಕೋಬಹುದು. ಅದು ಹೇಗೆ ಅಂತ ಈ ಒಂದು ತಂತ್ರದಿಂದ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ನಾವು ಹೇಳಿಕೊಟ್ಟಂತಹ ಈ ಒಂದು ತಂತ್ರವನ್ನ ನೀವು ಇನ್ನೊಬ್ಬರ ಬಳಿ ಹೇಳುವಂತಿಲ್ಲ. ಹೇಳಿದರೆ ನೀವು ಮಾಡುವ ಈ ಒಂದು ತಂತ್ರವನ್ನ ಅದು ನಿಮ್ಗೆ ಫಲಿಸುವುದಿಲ್ಲ. ಹಾಗೂ ಈ ಒಂದು ತಂತ್ರ ಮಾಡಬೇಕಾದ್ರೆ ಇದು ಯಾರ ಬಳಿನೂ ಹೇಳಬಾರ್ದು, ಮತ್ತು ಇದು ಯಾವುದೇ ಕೆಟ್ಟ ಕೆಲಸಕ್ಕೆ ನೀವು ಉಪಯೋಗಿಸಬಾರ್ದು. ನೀವು ಒಂದು ವೇಳೆ ಕೆಟ್ಟ ಕೆಲಸಕ್ಕೆ ನೀವು ಇದನ್ನು ಉಪಯೋಗಿಸಿದ್ದ ಆದರೆ ಇದು ನಿಮಗೆ ಫಲಿಸುವುದಿಲ್ಲ. ಹೌದು ವೀಕ್ಷಕರೇ, ಇದನ್ನು ನೀವು ಕೆಟ್ಟ ಕೆಲಸಕ್ಕೆ ನೀವು ಉಪಯೋಗಿಸಿದ್ದ ಆದರೆ ಇದು ನಿಮಗೆ ಫಲಿಸುವುದಿಲ್ಲ. ಹಾಗಾದ್ರೆ ಬನ್ನಿ, ಇದನ್ನ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನು ಈ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ಯಾವೆಲ್ಲ ಒಂದು ವಸ್ತು ಬೇಕಾಗ್ತದಂತ ನಾವು ನೋಡೋಣ. ಬನ್ನಿ, ಮೊದಲನೇದಾಗಿ ತೆಂಗಿನಕಾಯಿ ಮೊಯ್ಕು, ಹಾಗೂ ಒಂದು ಚಿಕ್ಕ ತಗಡಿನ ಪೀಸು, ನಂತರ ಒಂದು ಮಳೆ, ನಂತರ ದಾರ. ಇದಿಷ್ಟು ಈ ಒಂದು ತಂತ್ರ ಮಾಡಬೇಕಾಗುವಂತ ಒಂದು ವಿಧಾನ. ಬನ್ನಿ, ಮೊದಲನೇದಾಗಿ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ರೋ, ಯಾವ ಒಂದು ವ್ಯಕ್ತಿ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು. ಪುರುಷ ಆಗಿದ್ರೆ ಇಲ್ಲಿ ಪುರುಷರ ಹೆಸರು ಮೋಹಿನಿ, ಪುರುಷ ಆಗಿದ್ರೆ ಮೋಹನ. ಅಂದ್ರೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅಂತವರ ಹೆಸರನ್ನ ಇಲ್ಲಿ ನೀವು ಬರ್ಕೊಳ್ಬೇಕು. ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು. ನೀವೊಂದು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವ್ರನ್ನ ಹೆಸರ ಇಲ್ಲಿ ಬರ್ಕೋಬೇಕು. ಅದು ಸ್ತ್ರೀ ಆಗಿರ್ಬೋದು, ಪುರುಷ ಕೂಡ ಆಗಿರ್ಬೋದು. ಯಾರನ್ನ ಇಷ್ಟಪಟ್ಟಿರ್ತೀರೋ ಅಂತವ್ರ ಹೆಸರನ್ನ ನೀವು ಮೊದಲನೇ ಮೇಲೆ ಬರಿಬೇಕು. ಮೊದಲನೇ ಸ್ತ್ರೀ ಆದ್ರೆ ಮೋಹನ, ಸ್ತ್ರೀ ಆದ್ರೆ ಈ ಒಂದು ವಶೀಕರಣ ಮಾಡಬೇಕಾದ್ರೆ ಯಾವೆಲ್ಲ ಒಂದು ವಸ್ತು ಬೇಕಂತೂ ನಾವು ನೋಡೋಣ. ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ತೆಂಗಿನಕಾಯಿ ಬೇಕು, ನಂತರ ಒಂದು ಚಿಕ್ಕ ತಗಡಿನ ಪೀಸು, ಆಮೇಲೆ ಒಂದು ಮೊಳೆ, ನಂತರ ಒಂದು ದಾರ. ಇದಿಷ್ಟಿದ್ರೆ ಸಾಕು. ನೀವು ಶ್ರದ್ಧೆಯಿಂದ ಮಾಡಿದರೆ ಇದು ಖಂಡಿತವಾಗೂ ನಿಮ್ಗೆ ಫಲಿಸ್ತದೆ ವೀಕ್ಷಕರೇ. ಬನ್ನಿ, ಹಾಗಾದ್ರೆ ಹೇಗೆ ಮಾಡೋ ಅಂತ ತಿಳ್ಕೊಳ್ಳೋಣ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು. ಸ್ತ್ರೀ ಆಗಿದ್ದರೆ ಇಲ್ಲಿ ಮೇಲ್ಗಡೆ ಮೋಹಿನಿ, ಅಂದ್ರೆ ನೀವು ಯಾರು ಇಷ್ಟಪಟ್ಟಿರ್ತೀರೋ, ನಾನು ಸುಮ್ಮನೆ ಒಂದು ಹೆಸರು ತಗೊಂಡಿದ್ದೀನಿ ಮೋಹಿನಿ ಅಂತ. ಇಲ್ಲಿ ಪುರುಷನ ಹೆಸರು ಮೋಹನ. ಅದೇ ನೀವು ಹುಡುಗನ ಇಷ್ಟಪಟ್ಟಿದ್ರೆ ಇಲ್ಲಿ ಮೋಹನ, ಇಲ್ಲಿ ಹುಡುಗಿ ಹೆಸರು ಮೋಹಿನಿ ಅಂತ ಹೆಸರು ಬರೀಬೇಕಾಗುತ್ತೆ. ಇಲ್ಲಿ ಇದ್ರ ಮೇಲೆ ಹೆಸರು ಬರ್ಬಿಟ್ಟು ನಂತರ ಇದನ್ನ ಈ ಮೊಳೆಯಲ್ಲಿ ಈ ತರ ಸುತ್ತಬೇಕಾಗುತ್ತೆ. ಈ ತರ ಸುತ್ತಬಿಟ್ಟು ಈ ಒಂದು ದಾರದಲ್ಲಿ ಹೀಗೆ ಕಟ್ಟುವಂಥದ್ದು. ಹೀಗೆ ಕಟ್ಟಿ ಈ ಕಾಯಿ ಇರುತ್ತಲ್ವಾ, ಕಾಯಿಯ ಮಧ್ಯಭಾಗದಲ್ಲಿ ಇಟ್ಟು ಈ ತರ ಸುತ್ತಬೇಕು. ಎಷ್ಟು? 3 ಸುತ್ತು ಮಾತ್ರ ಸುತ್ತಬೇಕು, ಅದಕ್ಕಿಂತ ಜಾಸ್ತಿ ಸುತ್ತುವಂಥದ್ದಿಲ್ಲ. ಸುತ್ತಾಯ್ತಲ್ವಾ? ಇದೇ ರೀತಿಯಾಗಿ ಈಗ ಉಲ್ಟಾ ಹೀಗೆ ಮೇಲಿಂದ ಕೆಳಗೆ 3 ಸುತ್ತು.
ಸರಿ ವೀಕ್ಷಕರೇ, ಇಷ್ಟು ಮಾಡಿದ ಮೇಲೆ ನಂತರ ಏನ್ ಮಾಡಬೇಕು ಅಂದ್ರೆ, ಇದಕ್ಕೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ, ಪುರುಷ ಆಗಿರ್ಬೋದು ಸ್ತ್ರೀ ಕೂಡ ಆಗಿರ್ಬೋದು, ಇದ್ರ ಮೇಲೆ ಹೆಸರು ಹೇಳ್ತಾ ಹಾಕ್ಬೇಕು. ಪುರುಷ ಆಗಿದ್ದರೆ ಮೋಹನ ವಶಂ ಮೋಹನ ವಶಂ ಮೋಹನ ವಶಂ ಅಂತ. ಅದೇ ಸ್ತ್ರೀ ಆಗಿದ್ದರೆ ಮೋಹಿನಿ ವಶಂ ಮೋಹಿನಿ ವಶಂ ಮೋಹಿನಿ ವಶಂ ಅಂತ ನೀವು 21 ಬಾರಿ ಪಠಿಸಬೇಕು. 21 ಬಾರಿ ಹೇಳಿದ ನಂತರ ಒಂದು ಕರ್ಪೂರದಲ್ಲಿ ಇದಕ್ಕೆ ಆರತಿನ ಬೆಳಗಬೇಕು. ಆರತಿ ಬೆಳಗಿದ ನಂತರ 1 ದಿನದ ಮಟ್ಟಿಗೆ, ಅಂದರೆ ಈ ಕೆಲಸ ನೀವು ರಾತ್ರಿ ಮಾಡಬೇಕಾಗ್ತದೆ, ಬೆಳಿಗ್ಗೆ ಮಾಡುವಂಥದ್ದಲ್ಲ, ರಾತ್ರಿ ಮಾಡುವಂಥದ್ದು. ಇದು 1 ದಿನದ ಮಟ್ಟಿಗೆ ನೀವು ದೇವರ ಕೋಣೆ ಎದುರುಗಡೆ ಇಡಬೇಕಾಗತ್ತೆ. ದೇವರ ಕೋಣೆ ಎದುರುಗಡೆ ಅಂತ ಹೇಳಿದ್ರೆ ದೇವರ ಮುಂದೆ ಅಲ್ಲ, ದೇವರ ಮುಂದೆ ಒಂದು ಸ್ವಲ್ಪ ಜಾಗ ಇರುತ್ತಲ್ಲ, ಆ ಒಂದು ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ನಿಮ್ಮ ಮನ ಇಚ್ಛೆ ಏನಿರುತ್ತೆ, ನಿಮ್ಮ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ನೀವು ಇಷ್ಟಪಟ್ಟವರು ನಿಮ್ಮಂತವ್ರು ಆಗ್ಬೇಕು ಅಲ್ವಾ, ಅದು ನಿಮ್ಮ ಮನ್ಸಲ್ಲಿ ಇರೋದು. ಹಾಗೆ ನಿಮ್ಮ ಮನ್ಸಲ್ಲಿ ಏನಿರುತ್ತೆ ಅದನ್ನ ನಿಷ್ಕಲ್ಮಶವಿಲ್ಲದೆ, ಏನೋ ಒಂದು ಮನ್ಸಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆ ಇಲ್ಲದೆ ನೀವು ಬೇಡ್ಕೊಂಡು ಈ ಕೆಲಸ ನನ್ಗಾಗ್ಬೇಕು ಅಂತ ನೀವು ಹೇಳ್ಕೊಂಡು 1 ದಿನ ದೇವ್ರ ಕೋಣೆಯಲ್ಲಿ ಇಡಬೇಕು. ದೇವ್ರ ಕೋಣೆಯಲ್ಲಿ ಇಟ್ಟ ನಂತರ ಮಾರನ ದಿನ ಬೆಳಿಗ್ಗೆ ಎದ್ದು ಸೂರ್ಯೋದಯ ಆಗೋಕ್ಕಿಂತ ಮೊದಲು ನೀವು ಇದನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ, ಒಂದು ಮರ, ತೆಂಗಿನ ಮರ ಇರುತ್ತಲ್ವಾ, ತೆಂಗಿನ ಮರದ ಬುಡದ ಕೆಳಗಡೆ ಸೈಡಲ್ಲಿ ಇದನ್ನ ಹೂತಾಕಿ ಬರುವಂತದ್ದು. 3 ದಿನಗಳ ಕಾಲ ಇದನ್ನ ಹೂತಾಕಿ ಬರುವಂತದ್ದು. ಈ 3 ದಿನ ಕಾಲ ಇದು ಹೂತಾಕಿ ಬಂದ ನಂತರ ಇದು ಎಲ್ಲ ಕಪ್ಪಾಗುತ್ತದೆ. ಇಲ್ಲಿ ತಗಡಿದೆಯಲ್ಲ, ಇದೆಲ್ಲ ಕಪ್ಪಾಗಿ ಬರುತ್ತೆ, ಕಪ್ಪಾಗುತ್ತೆ, ಎಲ್ಲಾನು ಕಪ್ಪಾಗುತ್ತೆ. ಇದು ಕಪ್ಪಾಗಿದೆ ಅಂದ್ರೆ ನಿಮ್ಮ ಕೆಲಸ ಆಯ್ತು ಅಂತ. ಕಪ್ಪಾಗಿಲ್ಲ ಅಂದ್ರೆ ನೀವು ಪೂರ್ತಿ ಮನಸ್ಸಿಂದ ಮಾಡಿಲ್ಲ ಅಂತ ವೀಕ್ಷಕರೇ. ಹಾಗಾದ್ರೆ ಇದನ್ನ 3ನೇ ದಿನ ಇದು ತೆಗೆದ ನಂತರ ಏನ್ ಮಾಡ್ಬೇಕು ಅಂದ್ರೆ, ಕಪ್ಪಾಯ್ತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನ ತೆಗೆದುಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ಬಾವಿ ಕೂಡ ಆಗಿರ್ಬೋದು, ಅಥವಾ ಹರಿವ ನದಿ ಕೂಡ ಆಗಿರ್ಬೋದು, ಯಾರು ಕಾಣದ ಹಾಗೆ ಇದನ್ನ ತೆಗೆದುಕೊಂಡು ಹೋಗಿ ಅಲ್ಲನ್ನ ಹಾಕ್ಬಿಟ್ಟು ಬರ್ಬೇಕು. ಹಾಕಿ ಒಂದ್ ವೇಳೆ ಕಪ್ಪಾಗಿದೆ ಅಂದ್ರೆ ಅಷ್ಟೇ, ಕಪ್ಪಾಗಿಲ್ಲ ಅಂದ್ರೆ ನೀವು ಪುನಃ ಈ ಒಂದು ತಂತ್ರ ಮಾಡುವಂಥದ್ದು. ಇಷ್ಟೇ ವೀಕ್ಷಕರೇ. ಕಪ್ಪಾಗಿದೆ ಅಂದ್ರೆ ಮಾಡೋದ್ ಬೇಡ, ಕಪ್ಪಾಗಿಲ್ಲ ಅಂದ್ರೆ ನೀವು ಪುನಃ ಈ ತಂತ್ರ ಮಾಡ್ಬೇಕು. ಕಪ್ಪಾಗಿದೆ ಅಂದ್ರೆ ನಿಮ್ಮ ಪೂರ್ತಿ ಒಳ್ಳೆ ಸ್ವಚ್ಛ ಮನಸ್ಸಿಂದ ನೀವು ಮಾಡಿದೀರ ಅಂತ ಅರ್ಥ ವೀಕ್ಷಕರೇ. ಗೊತ್ತಾಯ್ತಾ? ಈ ಒಂದು ತಂತ್ರ ಮಾಡೋದ್ರಿಂದ ನಿಮ್ಮ ಪ್ರೀತಿ ನಿಮ್ಗೆ ಕೇವಲ ಒಂದು 4 ದಿನ ಒಳಗಡೆ ನಿಮ್ಗೆ ಬಂದು ಸೇರುತ್ತಾರೆ. ಯಾರೇ ಆಗಿರ್ಲಿ, ಕೇವಲ ಬಂದಿಲ್ಲ ಅಂದ್ರೆ ಕೊನೆಯದಾಗಿ ಒಂದು ಕಾಲ್ ಅವರು ನಿಮ್ಗೆ ಮಾಡ್ತಾರೆ. ಇದು ಅಂತೂ ಖಂಡಿತ 100% ಸತ್ಯ. ಈ ಒಂದು ತಂತ್ರವನ್ನ ನೀವು ಮಾಡಿ 100% ಫಲ ಲಭಿಸುತ್ತೆ. ಓಕೆ ವೀಕ್ಷಕರೇ. ಹಾಗೂ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ತಂತ್ರವನ್ನು ನಿಮ್ಮ ಹತ್ರ ಮಾಡಕ್ಕಾಗಲ್ಲ ಗುರುಗಳೇ, ನಮ್ಮಿಂದ ಆಗ್ತಿಲ್ಲ, ಈ ಒಂದು ತಂತ್ರ ನಮ್ಗೆ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮಿಂದ ಆಗ್ತಿಲ್ಲ, ನಮ್ದು ಒಳ್ಳೆ ಮನಸ್ಸಿಂದ ಮಾಡಕ್ ಆಗ್ತಿಲ್ಲ, ಏನೋ ಮನಸ್ಸಲ್ಲಿ ತಳವಳ ಅದು ಇದು ಅಂತ ಏನಾದ್ರು ಇದ್ರೆ ಸ್ಕ್ರೀನ್ ಮೇಲೆ ಗುರುಗಳ ನಂಬರ್ ಬರ್ತಾ ಇದೆ. ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಗುರುಗಳಿಗೆ ಕರೆ ಮಾಡಿ, ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅವರು ವಶೀಕರಣದ ಮೂಲಕ ಪರಿಹಾರವನ್ನು ಮಾಡಿಕೊಡ್ತಾರೆ. ವೀಕ್ಷಕರೇ, ಹಿಂದೆ ಕರೆ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.